ನೋಡಿ, ಇವತ್ತು ಫುಡ್ ಬಗ್ಗೆ ಮಾತಾಡ್ತಾ ಇದ್ರು. ನಾವೆಲ್ಲ ತಿನ್ನೋ ಫುಡ್ ಗಳಲ್ಲೂ ಕೂಡ ಕೆಮಿಕಲ್ಸ್ ಇರುತ್ತೆ. ಮನೆ ಫುಡ್ ತಿನ್ನಿ ಅಂತ ಹೇಳ್ತಾರೆ, ಮನೇಲಿ ಬಳಸುವಂತ ಆಯಿಲ್ ನಲ್ಲೂ ಕೂಡ ಕೆಮಿಕಲ್ಸ್ ಇರುತ್ತೆ. ಇನ್ನು ಮೊಬೈಲ್ ಬಳಸಬೇಡಿ ಅಂತಾರೆ. ಮೊಬೈಲ್ ಒಳಗಿದ ಅದು ಹೆಂಗ್ ಹಾರ್ಟ್ ಕನೆಕ್ಷನ್ ಆಗುತ್ತೋ ಗೊತ್ತಿಲ್ಲ. ಮೇಡಮ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಜ್ಯೋತಿ. ನಿಮ್ ಪ್ರಶ್ನೆ ಏನು ಪಟ್ಟ ಅಂತ ಕೇಳಬೇಕು. ಏನಂದ್ರೆ ಮೊಬೈಲ್ಗೂ ಈಗ ಆಗ್ತಿರೋ ಹಾರ್ಟ್ ಅಟ್ಯಾಕ್ ಯಾವ ಸಂಬಂಧ ಕಲ್ಪಿಸ್ತಾ ಇದಾರೆ ಅಂತ ಜಿಮ್ ಟ್ರೈನರ್ ಅವ್ರನ್ನ ಕೇಳ್ಬೇಕಂತ. ಜಿಮ್ ಟ್ರೈನರ್ ಅವ್ರನ್ನೇ ಕೇಳ್ಬೇಕಾ? ಮೊಬೈಲ್ಗೂ ಮತ್ತೆ ಹಾರ್ಟ್ಗೂ ಹೆಂಗೆ ನೀವು ಕನೆಕ್ಷನ್ ಕಲ್ಪಿಸ್ತಾ ಇದ್ರೆ, ಎಲ್ಲಿಂದ ಎಲ್ಲಿ ಕನೆಕ್ಷನ್ ಅಂತ ಜಿಮ್ ಟ್ರೈನರ್ನ ಕೇಳಿದ್ರೆ ಆಗಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಡಾಕ್ಟರ್ಸ್ನ ಕೇಳಬೇಕು. ಓಕೆ, ಈಗ ನಿಮಗೆ ಓವರ್ ಟು ನಾಗೇಂದ್ರ ಬಾಬು, ಈ ಪ್ರಶ್ನೆಗೆ ಉತ್ತರ. ಮೇಡಮ್, ಈಗ ನಾನು ಆಲ್ರೆಡಿ ಒಂದು ಪ್ರಶ್ನೆ ಕೇಳಿದೆ, ಆಲ್ರೆಡಿ ಇಂಟರಪ್ಟ್ ಆಗಿದ್ದೆ ನಾನು, ಸಾರಿ. ಈಗ ಅವರೊಂದು ಪ್ರಶ್ನೆ ಕೇಳಿದ್ರು, ಮೊಬೈಲ್ಗೂ ಹಾರ್ಟ್ ಅಟ್ಯಾಕ್ಗೂ ಏನ್ ಸಂಬಂಧ ಅಂತೇಳಿ. ಏನಾಗಿದೆ ಗೊತ್ತಾ, ಆ ಮಗು ಹೇಳ್ತು ಅಡಿಕ್ಷನ್ಗೂ ಅಡಾಪ್ಷನ್ ಅಂತ. ಅಡಿಕ್ಷನ್ಗೂ ಅಡಾಪ್ಷನ್ಗೂ ಬಹಳ ತಿನ್ನ ಲೈನ್ ಇದೆ. ಯು ಕ್ಯಾನ್ ಈಸಿಲಿ ಕ್ರಾಸ್, ಇಲ್ಲಿಂದ ಅಲ್ಲಿಗೆ ಕ್ರಾಸ್ ಮಾಡಿಬಿಡ್ಬೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸ್ಟಡಿಗೋಸ್ಕರ ಈಗಿನ ಕಾಲದಲ್ಲಿ ಮೊಬೈಲ್ ಓದೋದು ಒಂದು ರೀತಿಯ ಅನಿವಾರ್ಯತೆ ಕಾಣ್ತಾ ಇದೆ. ಸ್ಟೂಡೆಂಟ್ಸ್ಗೆ ಅಂತಲ್ಲ, ಎಲ್ಲರಿಗೂ ನನ್ನನ್ನು ಸೇರಿಸ್ಕೊಂಡು ಒಂದಷ್ಟು ಅನಿವಾರ್ಯತೆ ಇದೆ. ಆದ್ರೆ ಇಲ್ಲಿ ಏನಾಗೋಗಿದೆ ಅಂತ ಹೇಳಿದ್ರೆ, ಸ್ಪೆಷಲಿ ಯಂಗರ್ ಜನರೇಷನ್ ನಲ್ಲಿ ಓದ್ತಿದ್ದೀವಿ ಅಂತ ಹೇಳಿ ರೂಮ್ ನಲ್ಲಿ ಕೂತ್ಕೊಂಡು ರಾತ್ರಿ ಎಷ್ಟು ಹೊತ್ತಾದ್ರೂ ಸ್ಟಡಿಗೆ ಸಂಬಂಧ ಪಡದೆ ಇರೋದನ್ನ ಓದ್ತಾ ಇದ್ದಾರೆ. ಅದರೊಳಗೆ ಅವ್ರಿಗೆ ಒಂಥರ ಜೋಶ್ ಸಿಕ್ಕುವಂಥದ್ದನ್ನ ಓದ್ತಾ ಇದ್ದಾರೆ. ಏನಾಗ್ತಾ ಇದೆ, ಅಂಥದನ್ನ ಓದಾಗ ಕ್ಯಾಟಕೋಲಮೈನ್ ಜಾಸ್ತಿ ಆಗಿ ಅದರೊಳಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂಥರ ಉದ್ರೇಕ ಅಂತ ಹೇಳ್ತೀವಲ್ವಾ, ಉದ್ರೇಕ ಮೊಬೈಲ್ ಅಲ್ಲಿ ನೀವು ನೋಡೋ ಏನೇನಿದೆ ಅದರೊಳಗಿಂದ ಉದ್ರೇಕ ಉಂಟಾಗುತ್ತೆ. ಆಡ್ರಿನಲಿನ್ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಯಾವಾಗ ನಿಮಗೆ ಆಡ್ರಿನಲಿನ್ ಜಾಸ್ತಿ ಉತ್ಪತ್ತಿ ಆಗುತ್ತೋ ಆವಾಗ ಉದ್ರೇಕ, ಯಾವಾಗ ಉದ್ರೇಕ ಆಗುತ್ತೋ ಆವಾಗ ನಿಮ್ಮ ಹೃದಯಕ್ಕೂ ಅದಕ್ಕೂ ಒಂದಷ್ಟು ಸಂಬಂಧವನ್ನ ಕಲ್ಪಿಸಬಹುದು. ಏನಪ್ಪ, ನಾ ಒಂದ್ಸತಿ ಉದ್ರೇಕ ಆಗೋಯ್ತು ನನ್ಗೇನೋ ಆಗೋಗುತ್ತಾ ಹಾರ್ಟ್ ಅಂತ ಅಲ್ಲ. ಪ್ರತಿ ದಿವಸ ರಾತ್ರಿ ಎಷ್ಟೊತ್ತಾದ್ರೂ 10 ಆಗ್ಲಿ 11 ಆಗ್ಲಿ 12 ಆಗ್ಲಿ ಮಲಕ್ಕೊಂಡು, ಅದು ಕಣ್ಣಿಗೂ ಸ್ಟ್ರೈನ್ ಆಗುತ್ತೆ. ಮಲಕ್ಕೊಂಡು ನೀವು ಹೀಗೆ ನೋಡ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಳಗೊಳಗೇನೆ ಒಂಥರ ಆಕ್ಸಿಡೇಟಿವ್ ಸ್ಟ್ರೆಸ್ ಕಾಣಿಸ್ಕೊಳತ್ತೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಬರೀ ಮೊಬೈಲ್ ನೋಡೋದು ಒಂದೇ ಅಲ್ಲ, ಎಲ್ಲಾದ್ರಿಂದನೂ ಬರುತ್ತೆ. ಈ ಮೊಬೈಲ್ ಪ್ರಶ್ನೆ ಆಗಿದ್ದರಿಂದ ನನ್ನ ಉತ್ತರವನ್ನ ಮೊಬೈಲಿಗೆ ಮಾತ್ರ ನಾನು ರೆಸ್ಟ್ರಿಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವಾಗ ನಿಮ್ಮಲ್ಲಿ ಉದ್ರೇಕ ಜಾಸ್ತಿ ಆಯ್ತು ಅವಾಗ ನಿಮ್ಮ ಮೆಟಬಾಲಿಸಮ್ ಇಂದ ಹಿಡಿದು ಎಲ್ಲ ಸ್ವಲ್ಪ ಬೇಗ ಆಗಕ್ಕೆ ಶುರು ಆಗತ್ತೆ. ಅವಾಗೇನಾಗತ್ತೆ, ನೀವು ಮೆಡಿಕಲ್ ಸ್ಟೂಡೆಂಟ್ಸ್ ಒಂದು ಜನ ಇಲ್ಲಿ ಇದ್ದೀರಾ ಅಂತಂದ್ರೆ ನಿಮ್ಗೆ ಅದು ಗೊತ್ತಿರುತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್ ಏನು ಅಂತ. ಅವಾಗ ಏನಾಗುತ್ತೆ, ಒಳಗಡೆ ಬೇಕಾದಷ್ಟು ಏನೇನು ಎಲಿಮೆಂಟ್ಸ್ ಇದೆಯೋ ಅದು ಬೇಗ ಆಕ್ಸಿಡೈಸ್ ಆಗುತ್ತೆ. ಅದರಿಂದ ಫ್ರೀ ರಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ. ಅಲ್ಲಿಂದ ಶುರು ಆಗುತ್ತೆ, ಯಂಗರ್ ಏಜ್ ಇಂದ ಶುರು ಆಗ್ತಾ ಹೋಗುತ್ತೆ. ಜಾಸ್ತಿ ಫ್ರೀ ರಾಡಿಕಲ್ಸ್, ಜಾಸ್ತಿ ದೇಹದ ಒಳಗಡೆ ಬೇಡದೆ ಇರೋದನ್ನೆಲ್ಲ ಕಲೆಕ್ಟ್ ಮಾಡಿ. ಬರೀ ಮೊಬೈಲ್ಗೆ ಸಂಬಂಧಪಟ್ಟಿದ್ ಮಾತ್ರನೇ ಹೇಳ್ತಿರೋದು, ಫುಡ್ ಫ್ರೀ ರಾಡಿಕಲ್ಸ್ ನಾನು ಕರೆಕ್ಟ್ ಮಾಡೇ ಇಲ್ಲ. ನಿಮ್ಮ ಪ್ರಶ್ನೆಗಿದೆ ಉತ್ತರ. ಈ ತರಹ ಇದೆಲ್ಲ ಹಾಕೊಂಡು ಬಂದಾಗ ಏನಾಗುತ್ತೆ ಅಂದ್ರೆ, ಅದರಲ್ಲೂ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇದ್ರೆ ಮಾತ್ರ ತೀರಾ ಚಿಕ್ಕ ವಯಸ್ಸಿಗೆನೆ ಮೊಬೈಲ್ಗಳು ನೋಡೋಣ. ಮೊಬೈಲಲ್ಲಿ ಏನು ನೋಡ್ತೀರಾ ಅಂತ ಅನ್ನೋದು ಮುಖ್ಯ. ಮೊಬೈಲ್ ನೋಡ್ತೀರಾ ಅಲ್ಲ, ಮೊಬೈಲಲ್ಲಿ ಏನನ್ನ ನೋಡ್ತೀರಾ, ಯಾವ ಹೊತ್ತಿನಲ್ಲಿ ನೋಡ್ತೀರಾ, ನೋಡಿ ನೀವು ಯಾವ ತರಹ ಪ್ರತಿಕ್ರಿಯೆ ತೋರಿಸ್ತೀರಾ, ಮಾನಸಿಕವಾಗಿ ಹೇಗೆ ಪ್ರತಿಕ್ರಿಯೆ ತೋರಿಸ್ತೀರಾ, ನಿಮ್ಮಲ್ಲಿ ಎಷ್ಟು ಒಂಥರ ಉಲ್ಬಣವಾಗುವಂತಹ ಭಾವನೆಗಳು ಬರುತ್ತೆ. ಇವುಗಳು ಎಲ್ಲವೂ ಖಂಡಿತವಾಗ್ಲೂ ಹೃದಯದ ಮೇಲೆ ಆಘಾತ ಬೀಳುತ್ತೆ. ಕೆಲವರಿಗೆ ತುಂಬಾ ಬೇಗ ಕಾಣಿಸ್ಕೊಳತ್ತೆ, ಕೆಲವರಿಗೆ ಅದು ನಿಧಾನವಾಗಿ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಖಂಡಿತ ಹೃದಯದ ಮೇಲೆ ತೊಂದರೆ ಆಗುತ್ತೆ. ಇವಾಗ ಅರ್ಥ ಆಗಿರ್ಬೇಕಲ್ವಾ ನಿಮ್ಗೆ ಮೊಬೈಲ್ಗೂ ಹೃದಯಾಘಾತಕ್ಕೂ ಯಾವ ತರಹದ ಸಂಬಂಧ ಅಂತ ಅಂದ್ಬಿಟ್ಟು. ಉದ್ರೇಕ ಆಗ್ತೀರಾ ಅಷ್ಟೇ. ನೋಡಿ, ಇವತ್ತು ಫುಡ್ ಬಗ್ಗೆ ಮಾತಾಡ್ತಾ ಇದ್ರು. ನಾವೆಲ್ಲ ತಿನ್ನೋ ಫುಡ್ ಗಳಲ್ಲೂ ಕೂಡ ಕೆಮಿಕಲ್ಸ್ ಇರುತ್ತೆ. ಮನೆ ಫುಡ್ ತಿನ್ನಿ ಅಂತ ಹೇಳ್ತಾರೆ, ಮನೇಲಿ ಬಳಸುವಂತ ಆಯಿಲ್ ನಲ್ಲೂ ಕೂಡ ಕೆಮಿಕಲ್ಸ್ ಇರುತ್ತೆ. ಇನ್ನು ಮೊಬೈಲ್ ಬಳಸಬೇಡಿ ಅಂತಾರೆ. ಮೊಬೈಲ್ ಒಳಗಿದ ಅದು ಹೆಂಗ್ ಹಾರ್ಟ್ ಕನೆಕ್ಷನ್ ಆಗುತ್ತೋ ಗೊತ್ತಿಲ್ಲ. ಮೇಡಮ್ ನಮಸ್ಕಾರ, ಏನ್ ನಿಮ್ಮ ಹೆಸರು? ಜ್ಯೋತಿ. ನಿಮ್ ಪ್ರಶ್ನೆ ಏನು ಪಟ್ಟ ಅಂತ ಕೇಳಬೇಕು. ಏನಂದ್ರೆ ಮೊಬೈಲ್ಗೂ ಈಗ ಆಗ್ತಿರೋ ಹಾರ್ಟ್ ಅಟ್ಯಾಕ್ ಯಾವ ಸಂಬಂಧ ಕಲ್ಪಿಸ್ತಾ ಇದಾರೆ ಅಂತ ಜಿಮ್ ಟ್ರೈನರ್ ಅವ್ರನ್ನ ಕೇಳ್ಬೇಕಂತ. ಜಿಮ್ ಟ್ರೈನರ್ ಅವ್ರನ್ನೇ ಕೇಳಬೇಕಾ? ಮೊಬೈಲ್ಗೂ ಮತ್ತೆ ಹಾರ್ಟ್ಗೂ ಹೆಂಗೆ ನೀವು ಕನೆಕ್ಷನ್ ಕಲ್ಪಿಸ್ತಾ ಇದ್ರೆ, ಎಲ್ಲಿಂದ ಎಲ್ಲಿ ಕನೆಕ್ಷನ್ ಅಂತ ಜಿಮ್ ಟ್ರೈನರ್ನ ಕೇಳಿದ್ರೆ ಆಗಲ್ಲ ಅನ್ಸುತ್ತೆ. ಮೋಸ್ಟ್ಲಿ ಡಾಕ್ಟರ್ಸ್ನ ಕೇಳಬೇಕು. ಓಕೆ, ಈಗ ನಿಮಗೆ ಓವರ್ ಟು ನಾಗೇಂದ್ರ ಬಾಬು, ಈ ಪ್ರಶ್ನೆಗೆ ಉತ್ತರ. ಮೇಡಮ್, ಈಗ ನಾನು ಆಲ್ರೆಡಿ ಒಂದು ಪ್ರಶ್ನೆ ಕೇಳಿದೆ, ಆಲ್ರೆಡಿ ಇಂಟರಪ್ಟ್ ಆಗಿದ್ದೆ ನಾನು, ಸಾರಿ. ಈಗ ಅವರೊಂದು ಪ್ರಶ್ನೆ ಕೇಳಿದ್ರು, ಮೊಬೈಲ್ಗೂ ಹಾರ್ಟ್ ಅಟ್ಯಾಕ್ಗೂ ಏನ್ ಸಂಬಂಧ ಅಂತೇಳಿ. ಏನಾಗಿದೆ ಗೊತ್ತಾ, ಆ ಮಗು ಹೇಳ್ತು
ಅಡಿಕ್ಷನ್ಗೂ ಅಡಾಪ್ಷನ್ ಅಂತ. ಅಡಿಕ್ಷನ್ಗೂ ಅಡಾಪ್ಷನ್ಗೂ ಬಹಳ ಥಿನ್ ಲೈನ್ ಇದೆ. ಯು ಕ್ಯಾನ್ ಈಸಿಲಿ ಕ್ರಾಸ್, ಇಲ್ಲಿಂದ ಅಲ್ಲಿಗೆ ಕ್ರಾಸ್ ಮಾಡಿಬಿಡ್ಬೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸ್ಟಡಿಗೋಸ್ಕರ ಈಗಿನ ಕಾಲದಲ್ಲಿ ಮೊಬೈಲ್ ಓದೋದು ಒಂದು ರೀತಿಯ ಅನಿವಾರ್ಯತೆ ಕಾಣ್ತಾ ಇದೆ. ಸ್ಟೂಡೆಂಟ್ಸ್ಗೆ ಅಂತಲ್ಲ, ಎಲ್ಲರಿಗೂ, ನನ್ನನ್ನು ಸೇರಿಸ್ಕೊಂಡು ಒಂದಷ್ಟು ಅನಿವಾರ್ಯತೆ ಇದೆ. ಆದ್ರೆ ಇಲ್ಲಿ ಏನಾಗೋಗಿದೆ ಅಂತ ಹೇಳಿದ್ರೆ, ಸ್ಪೆಷಲಿ ಯಂಗರ್ ಜನರೇಷನ್ ನಲ್ಲಿ ಓದ್ತಿದ್ದೀವಿ ಅಂತ ಹೇಳಿ ರೂಮ್ ನಲ್ಲಿ ಕೂತ್ಕೊಂಡು ರಾತ್ರಿ ಎಷ್ಟು ಹೊತ್ತಾದ್ರೂ ಸ್ಟಡಿಗೆ ಸಂಬಂಧ ಪಡದೆ ಇರೋದನ್ನ ಓದ್ತಾ ಇದ್ದಾರೆ. ಅದರೊಳಗೆ ಅವ್ರಿಗೆ ಒಂಥರ ಜೋಶ್ ಸಿಕ್ಕುವಂಥದ್ದನ್ನ ಓದ್ತಾ ಇದ್ದಾರೆ. ಏನಾಗ್ತಾ ಇದೆ, ಅಂಥದನ್ನ ಓದಾಗ ಕ್ಯಾಟಕೋಲಮೈನ್ ಜಾಸ್ತಿ ಆಗಿ ಅದರೊಳಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂಥರ ಉದ್ರೇಕ ಅಂತ ಹೇಳ್ತೀವಲ್ವಾ, ಉದ್ರೇಕ ಮೊಬೈಲ್ ಅಲ್ಲಿ ನೀವು ನೋಡೋ ಏನೇನಿದೆ ಅದರೊಳಗಿಂದ ಉದ್ರೇಕ ಉಂಟಾಗುತ್ತೆ. ಅಡ್ರಿನಲಿನ್ ಜಾಸ್ತಿ ಉತ್ಪತ್ತಿ ಆಗುತ್ತೆ. ಯಾವಾಗ ನಿಮಗೆ ಅಡ್ರಿನಲಿನ್ ಜಾಸ್ತಿ ಉತ್ಪತ್ತಿ ಆಗುತ್ತೋ ಆವಾಗ ಉದ್ರೇಕ. ಯಾವಾಗ ಉದ್ರೇಕ ಆಗುತ್ತೋ ಆವಾಗ ನಿಮ್ಮ ಹೃದಯಕ್ಕೂ ಅದಕ್ಕೂ ಒಂದಷ್ಟು ಸಂಬಂಧವನ್ನ ಕಲ್ಪಿಸಬಹುದು. ಏನಪ್ಪ, ನಾ ಒಂದ್ಸತಿ ಉದ್ರೇಕ ಆಗೋಯ್ತು, ನನ್ಗೇನೋ ಆಗೋಗುತ್ತಾ ಹಾರ್ಟ್ ಅಂತ ಅಲ್ಲ. ಪ್ರತಿ ದಿವಸ ರಾತ್ರಿ ಎಷ್ಟೊತ್ತಾದ್ರೂ 10 ಆಗ್ಲಿ 11 ಆಗ್ಲಿ 12 ಆಗ್ಲಿ ಮಲಕ್ಕೊಂಡು, ಅದು ಕಣ್ಣಿಗೂ ಸ್ಟ್ರೈನ್ ಆಗುತ್ತೆ. ಮಲಕ್ಕೊಂಡು ನೀವು ಹೀಗೆ ನೋಡ್ತಾ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಒಳಗೊಳಗೇನೆ ಒಂಥರ ಆಕ್ಸಿಡೇಟಿವ್ ಸ್ಟ್ರೆಸ್ ಕಾಣಿಸ್ಕೊಳತ್ತೆ. ಈ ಆಕ್ಸಿಡೇಟಿವ್ ಸ್ಟ್ರೆಸ್ ಬರೀ ಮೊಬೈಲ್ ನೋಡೋದು ಒಂದೇ ಅಲ್ಲ, ಎಲ್ಲಾದ್ರಿಂದನೂ ಬರುತ್ತೆ. ಈ ಮೊಬೈಲ್ ಪ್ರಶ್ನೆ ಆಗಿದ್ದರಿಂದ ನನ್ನ ಉತ್ತರವನ್ನ ಮೊಬೈಲಿಗೆ ಮಾತ್ರ ನಾನು ರೆಸ್ಟ್ರಿಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆಕ್ಸಿಡೇಟಿವ್ ಸ್ಟ್ರೆಸ್ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಯಾವಾಗ ನಿಮ್ಮಲ್ಲಿ ಉದ್ರೇಕ ಜಾಸ್ತಿ ಆಯ್ತು ಅವಾಗ ನಿಮ್ಮ ಮೆಟಬಾಲಿಸಮ್ ಇಂದ ಹಿಡಿದು ಎಲ್ಲ ಸ್ವಲ್ಪ ಬೇಗ ಆಗಕ್ಕೆ ಶುರು ಆಗತ್ತೆ. ಅವಾಗೇನಾಗತ್ತೆ, ನೀವು ಮೆಡಿಕಲ್ ಸ್ಟೂಡೆಂಟ್ಸ್ ಒಂದು ಜನ ಇಲ್ಲಿ ಇದ್ದೀರಾ ಅಂತಂದ್ರೆ ನಿಮ್ಗದು ಗೊತ್ತಿರುತ್ತೆ ಆಕ್ಸಿಡೇಟಿವ್ ಸ್ಟ್ರೆಸ್ ಏನು ಅಂತ. ಅವಾಗ ಏನಾಗುತ್ತೆ, ಒಳಗಡೆ ಬೇಕಾದಷ್ಟು ಏನೇನು ಎಲಿಮೆಂಟ್ಸ್ ಇದೆಯೋ ಅದು ಬೇಗ ಆಕ್ಸಿಡೈಸ್ ಆಗುತ್ತೆ. ಅದರಿಂದ ಫ್ರೀ ರಾಡಿಕಲ್ಸ್ ಉತ್ಪತ್ತಿ ಆಗುತ್ತೆ. ಅಲ್ಲಿಂದ ಶುರು ಆಗುತ್ತೆ, ಯಂಗರ್ ಏಜ್ ಇಂದ ಶುರು ಆಗ್ತಾ ಹೋಗುತ್ತೆ. ಜಾಸ್ತಿ ಫ್ರೀ ರಾಡಿಕಲ್ಸ್, ಜಾಸ್ತಿ ದೇಹದ ಒಳಗಡೆ ಬೇಡದೆ ಇರೋದನ್ನೆಲ್ಲ ಕಲೆಕ್ಟ್ ಮಾಡ್ತೀವಿ. ಬರೀ ಮೊಬೈಲ್ ಸಂಬಂಧಪಟ್ಟಿದ್ ಮಾತ್ರನೇ ಹೇಳ್ತಿರೋದು, ಫುಡ್ ಫ್ರೀ ರಾಡಿಕಲ್ಸ್ ನಾನು ಕರೆಕ್ಟ್ ಮಾಡೇ ಇಲ್ಲ. ನಿಮ್ಮ ಪ್ರಶ್ನೆಗಿದೆ ಉತ್ತರ. ಈ ತರಹ ಇದೆಲ್ಲ ಹಾಕೊಂಡು ಬಂದಾಗ ಏನಾಗುತ್ತೆ ಅಂದ್ರೆ, ಅದರಲ್ಲೂ ಜೆನೆಟಿಕ್ ಪ್ರಿಡಿಸ್ಪೊಸಿಷನ್ ಇದ್ರೆ ಮಾತ್ರ ತೀರಾ ಚಿಕ್ಕ ವಯಸ್ಸಿಗೆನೆ ಮೊಬೈಲ್ಗಳು ನೋಡೋಣ. ಮೊಬೈಲಲ್ಲಿ ಏನು ನೋಡ್ತೀರಾ ಅಂತ ಅನ್ನೋದು ಮುಖ್ಯ. ಮೊಬೈಲ್ ನೋಡ್ತೀರಾ ಅಲ್ಲ, ಮೊಬೈಲಲ್ಲಿ ಏನನ್ನ ನೋಡ್ತೀರಾ, ಯಾವ ಹೊತ್ತಿನಲ್ಲಿ ನೋಡ್ತೀರಾ, ನೋಡಿ ನೀವು ಯಾವ ತರಹ ಪ್ರತಿಕ್ರಿಯೆ ತೋರಿಸ್ತೀರಾ, ಮಾನಸಿಕವಾಗಿ ಹೇಗೆ ಪ್ರತಿಕ್ರಿಯೆ ತೋರಿಸ್ತೀರಾ, ನಿಮ್ಮಲ್ಲಿ ಎಷ್ಟು ಒಂಥರ ಉಲ್ಬಣವಾಗುವಂತಹ ಭಾವನೆಗಳು ಬರುತ್ತೆ. ಇವುಗಳು ಎಲ್ಲವೂ ಖಂಡಿತವಾಗ್ಲೂ ಹೃದಯದ ಮೇಲೆ ಆಘಾತ ಬೀಳುತ್ತೆ. ಕೆಲವರಿಗೆ ತುಂಬಾ ಬೇಗ ಕಾಣಿಸ್ಕೊಳತ್ತೆ, ಕೆಲವರಿಗೆ ಅದು ನಿಧಾನವಾಗಿ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಖಂಡಿತ ಹೃದಯದ ಮೇಲೆ ತೊಂದರೆ ಆಗುತ್ತೆ. ಇವಾಗ ಅರ್ಥ ಆಗಿರ್ಬೇಕಲ್ವಾ ನಿಮ್ಗೆ ಮೊಬೈಲ್ಗೂ ಹೃದಯಾಘಾತಕ್ಕೂ ಯಾವ ತರಹದ ಸಂಬಂಧ ಅಂತ ಅಂದ್ಬಿಟ್ಟು. ಉದ್ರೇಕ ಆಗ್ತೀರಾ ಅಷ್ಟೇ.